ಎಸ್ ಸಿ ಎಸ್ ಟಿಯವರಿಗೆ ಸರ್ಕಾರದಿಂದ ಮಂಜೂರಾದಂಥ ಜಮೀನುಗಳು ಏನಿರ್ತದೆ ಇವುಗಳಿಗೆ ಸಂಬಂಧಿಸಿದಂತೆ ಕೆಲವರು ಸೈಟ್ಗಳನ್ನು ಲೆವೆಟ್ಗಳನ್ನು ಮಾಡಿ ಮತ್ತು ಕಮರ್ಷಿಯಲ್ ಪ್ರಾಪರ್ಟಿಗಳನ್ನು ಮಾಡಿ ಮಾರಾಟವನ್ನು ಮಾಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಭಾಳಷ್ಟು ಎನ್ಕ್ವೈರಿಗಳನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾಯಿದ್ದಾರೆ. ಕೆಲವರು ನಮಗೆ ಅವರು ಪ್ರಾಪರ್ಟಿ ಅವ್ರಿಗೆ ಮಂಜೂರಾಗಿತ್ತು, ಮೂಲ ಮಂಜೂರುದಾರರು ಅಥವಾ ಅವರ ವಾರಸುದಾರರು ಅದನ್ನು ಕನ್ವರ್ಷನ್ ಮಾಡಿದ್ದಾರೆ, ಕಮರ್ಷಿಯಲ್ ಆಗಿ ಮಾಡಿ ನಮಗೆ ಬಿಲ್ಡಿಂಗನ್ನು ಇದು ಮಾಡಿ ನಮಗೆ ಸೇಲ್ ಮಾಡಿದ್ದಾರೆ, ಲೀಸ್ಗೆ ಹಾಕಿದ್ದಾರೆ. ಇದಾಗ ಅವರು ಮೂಲ ಮಂಜೂರುದಾರ ಏನಿದ್ರು ಅವರು ಅವ್ರಿಗೆ ಬಂದಿದ್ದಂಥ ಒಂದು ಜಾಗವನ್ನು ಕನ್ವರ್ಷನ್ ಮಾಡಿ ಲೆವೆಟ್ ಮಾಡಿ ಸೈಟ್ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಅವರು ಮೂಲ ಮಂಜೂರುದಾರರೇ ಅವರು ಅದನ್ನು ಬದಲಾವಣೆಯನ್ನು ಮಾಡಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಇದು PTCL ಅಂಡರ್ಗೆ ಬರುತ್ತಾ ಅನ್ನೋದು ಬಹಳಷ್ಟು ಜನದ ಎನ್ಕ್ವೈರಿ ಮಾಡ್ತಾ ಬರ್ತಾಯಿದೆ. ಸೊ ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋದ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಬೇಕು. ಸೊ ಇದೊಂದು ಮುಖ್ಯವಾಗಿ ಅಂಶವಾದದ್ದು ಈ PTCL ಅಂಡರ್ನಲ್ಲಿ ಬರುತ್ತಾ ಬರಲ್ವಾ, ಈ ಗೊಂದಲ ಯಾಕೆ ಬರ್ತಾ ಇದೆ ಅಂತಂದರೆ ಮೂಲ PTCL ಆ್ಯಕ್ಟ್ 1978 ಮತ್ತು ಈ ತಿದ್ದುಪಡಿ 2023ರಲ್ಲಿ ಆದಂಥದ್ರಲ್ಲಿ ಒಂದು ಏನಿದೆ ಅಂದರೆ PTCL ಅಂದರೆ ಇದರ ಅಂಡರ್ನಲ್ಲಿ ಅಂದರೆ SC ST ಅವರಿಗೆ ಸರ್ಕಾರದಿಂದ ಮಂಜೂರಾದಂಥ ಜಮೀನಿಗೆ ಸಂಬಂಧಪಟ್ಟಂತೆ ಮೂಲ ಮಂಜೂರುದಾರರು ಅಥವಾ ಅವರ ವಾರಸುದಾರರು ಅವರಿಗೆ ಯಾವಾಗಲೇ ಮಂಜೂರಾಗಿರಲಿ ಅಥವಾ ಅವರಿಂದ ಯಾವಾಗಲೇ ಆದ್ರೂ ಮಾರಾಟ ಆಗಿರಲಿ, ಬೇರೆಯವರಿಗೆ ಹಸ್ತಾಂತರ ಆಗಿರಲಿ, ಅಂತಹ ಒಂದು ಸ್ವತ್ತಿಗೆ ಸಂಬಂಧಿಸಿದಂತೆ ಯಾವಾಗ ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು, ಇದಕ್ಕೆ ಕಾಲಮಿತಿ ಇಲ್ಲ ಅಂಥೇಳಿ ಇರೋದರಿಂದ ಇದು ಭಾಳಷ್ಟು ಜನರಲ್ಲಿ ಗೊಂದಲ ಉಂಟು ಮಾಡ್ತಾಯಿದೆ. ಸೊ ಈ ಗೊಂದಲಕ್ಕೆ ಸಂಬಂಧಿಸಿದಂತೆ ಭಾಳಷ್ಟು ಎನ್ಕ್ವೈರಿಗಳು ಬರ್ತಾ ಇದೆ. ನಮ್ಮ ಕಚೇರಿಗೂ ಕೂಡ ಬಂದು ಇದ್ರ ಬಗ್ಗೆ ತುಂಬ ಎನ್ಕ್ವೈರಿಗಳನ್ನು ಮಾಡ್ತಾಯಿದ್ದಾರೆ. ಡಾಕ್ಯುಮೆಂಟ್ಸ್ಗಳನ್ನು ತೊಗೊಬಂದು ಇದೆಲ್ಲ ನಾವು ಈ ಥರ ಮಾಡ್ಕೊಂಡಿದ್ದೀವಿ, ಸೈಟನ್ನು ತೊಗೊಂಡಿದ್ದೀವಿ, ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಗಳನ್ನು ಕಟ್ಬಿಟ್ಟಿದ್ದೀವಿ, ಇದು ಮುಂದೆ ಏನು, ಅವರ ಮಕ್ಕಳುಗಳು ಯಾರಾದರೂ ಬಂದು ಈಗ ಕೇಸನ್ನು ಹಾಕ್ತಾರ ನಮ್ಮ ಮೇಲೆ, ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಅವರಿಗಿರುವಂಥ ಗೊಂದಲಗಳನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಾಗಾಗಿ ಈ ವಿಡಿಯೋನ ನಾನು ಮಾಡಿದ್ದು ಈ ಒಂದು ಎಪಿಸೋಡಲ್ಲಿ ಮೂಲ ಮಂಜೂರುದಾರರಿಗೆ ಏನು ಜಮೀನು ಬಂದಿರುತ್ತೆ ಅವರು ಅಥವಾ ಆ ಮೂಲ ಮಂಜೂರುದಾರರ ಕಾನೂನುಬದ್ಧ ವಾರಸುದಾರರು ಅಂದರೆ ವಾರಸುದಾರಿಕೆಯಿಂದ ಆ ಸೊತ್ತನ್ನು ಪಡ್ಕೊಂಡಿರೋಂಥವ್ರು ಅಂಥ ಒಂದು ಮೂಲ ಮಂಜೂರು ಜಮೀನನ್ನು ಅವರು ಮಾರಾಟ ಮಾಡೋಕ್ಕಿಂತ ಮೊದಲು ಕನ್ವರ್ಷನನ್ನು ಮಾಡಿದರೆ ಅದು PTCL ಅಂಡರ್ಗೆ ಬರುತ್ತಾ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಯಾವುದೇ ಒಂದು ಸ್ವತ್ತು ಮಾರಾಟ ಆಗಿದ್ದರೆ ಅದು ಸರ್ಕಾರದ ಅನುಮತಿ ಇಲ್ಲದೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಸರ್ಕಾರದ ಅನುಮತಿ ಅನ್ನೋದನ್ನು. ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳದೆ ಅಂದರೆ ಮಾರಾಟ ಮಾಡೋದಕ್ಕಿಂತ ಅಥವಾ ಕ್ರಯ ಮಾಡೋದಕ್ಕಿಂತ ಪೂರ್ವದಲ್ಲೇ ಸರ್ಕಾರದ ಅನುಮತಿಯನ್ನು ಪಡ್ಕೋಬೇಕು. ಇದು ಕಡ್ಡಾಯ. ಆ ಥರ ಕಡ್ಡಾಯವಾಗಿ ಪಡ್ಕೊಳ್ಳದೆ ಯಾವುದೇ ಒಂದು ಅಗ್ರಿಮೆಂಟ್ ಆಗಲಿ ಕ್ರಯವಾಗಲಿ ಮಾಡಿದರೆ ಅದು ಅನೂರ್ಜಿತ ಆಗುತ್ತೆ. ಅಂತಹ ಸ್ವತ್ತುಗಳು ಮೂಲ ಮಂಜೂರುದಾರರಿಗೆ ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅದನ್ನ ರೆಸ್ಟೋರ್ ಮಾಡಿಕೊಡಿ ಅಂತೇಳಿ ಅವರಿಗೆ ವಾಪಸ್ ಹೋಗುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾವು ಇವತ್ತು ತಗೊಂಡಿರುವಂಥ ಟಾಪಿಕ್ಕಿಗೆ ಸಂಬಂಧಿಸಿದಂತೆ ಮೂಲ ಮಂಜೂರುದಾರರು ಏನಿರ್ತಾರೆ ಅವರು ತಮ್ಮ ಒಂದು ಮಂಜೂರಾಗಿರುವಂಥ ಸ್ವತ್ತನ್ನು ಅಥವಾ ಮೂಲ ಮಂಜೂರುದಾರರಿದ್ದರೆ ಅದರ ವಾರಸಿಕೆಯಿಂದ ಅಂದರೆ ಕಾನೂನುಬದ್ಧ ವಾರಸುದಾರರು ಆ ಸ್ವತ್ತನ್ನು ಕನ್ವರ್ಷನನ್ನು ಕನ್ವರ್ಷನ್ ಮಾಡಿದ್ರೆ ಅಂತ ಹೇಳಿದ್ರೆ ಕನ್ವರ್ಷನ್ ಅಂದರೆ ಏನು ಅಂತ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ವ್ಯವಸಾಯದ ಜಮೀನನ್ನು, ಕೃಷಿಗೆ ಉಪಯೋಗಿಸ್ತಾ ಇದ್ದಂಥ ಜಮೀನನ್ನು ಅದರ ಒಂದು ಸ್ವರೂಪವನ್ನು ಬದಲಾವಣೆ ಕನ್ವರ್ಷನ್ ಮಾಡುವಂಥದ್ದು ಅಂದರೆ ಕಮರ್ಷಿಯಲ್ಗಾಗಿ, ವಾಸಕ್ಕಾಗಿ, ಲೆವೆಟ್ಗಾಗಿ, ಈ ರೀತಿಯಲ್ಲಿ ಬೇರೆ ಒಂದು ಉದ್ದೇಶಗಳಿಗೆ ಕನ್ವರ್ಷನ್ ಮಾಡುವಂಥದ್ದು. ಈ ಕನ್ವರ್ಷನನ್ನು ಮಾಡಬೇಕಾದ್ರೆ ಅದು ಸರ್ಕಾರದಿಂದ ಅನುಮತಿಯನ್ನು ಪಡ್ಕೋಬೇಕು. ಈಗ ಉದಾಹರಣೆಗೆ ಒಂದು ಜಮೀನಿದೆ, ಆ ಜಮೀನನ್ನು ಕನ್ವರ್ಷನ್ ಮಾಡ್ತೀನಿ, ಅದು ಕನ್ವರ್ಷನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಿ ಅಂಥೇಳಿ ಆ ಒಂದು ಸಂಬಂಧಪಟ್ಟ ಪ್ರಾಧಿಕಾರ ಅಥವಾ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸೋದು. ಅದರ ಅರ್ಥ ಅದನ್ನು ಕನ್ವರ್ಷನ್ ಮಾಡಿ ನಾನು ಇತರರ ಉಪಯೋಗಕ್ಕೆ ಅಂದರೆ ಲೆವೆಟು ನಿವೇಶನಗಳಾದರೆ ಇತರರ ಉಪಯೋಗಕ್ಕೆ ಕೊಡ್ತೀನಿ ಅಂಥೇಳಿ
ಅಥವಾ ಏಕ ಉದ್ದೇಶಕ್ಕೆ ಅದು ತೊಗೊಂಡಿದ್ರೆ ಅದೊಂದು ಕಮರ್ಷಿಯಲ್ಗೋ ಒಂದು ಹಾಸ್ಪಿಟ್ಲ್ಗೆ ಮಾಡಲಿಕ್ಕೋ ಒಂದು ರೆಸಾರ್ಟ್ ಮಾಡಲಿಕ್ಕೋ ಅದನ್ನು ಇದು ಮಾಡ್ತಾ ಇದ್ದೀನಿ ಅದನ್ನು ಕಮರ್ಷಿಯಲಾಗಿ ಅಂದರೆ ಸರ್ಕಾರದಿಂದ ಮಂಜೂರು ಅಂದರೆ ಮೂಲ ಇದ್ದಂಥ ಜಮೀನಿನ ಉದ್ದೇಶ ಬಿಟ್ಟು ಮುಂದೆ ಬೇರೆ ಉದ್ದೇಶಕ್ಕಾಗಿ ಅದನ್ನು ಬಳಸ್ತೀನಿ ಅನ್ನೋ ಅರ್ಥ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಮಂಜೂರುದಾರರು ಅವರಿಗೆ ಮಂಜೂರಾಗಿರೋಂಥ ಒಂದು ನಿವೇಶನ ಇದು ಜಾಗವನ್ನು ಜಮೀನನ್ನು ಕನ್ವರ್ಷನ್ ಮಾಡ್ತಾರೆ ಅಂತಂದರೆ ಅದು ಸರ್ಕಾರದ ಅನುಮತಿಯೊಂದಿಗೆ ಕನ್ವರ್ಷನ್ ಮಾಡಿರ್ತಾರೆ. ಕನ್ವರ್ಷನ್ ಮಾಡೋ ಉದ್ದೇಶನೇ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಬೇರೆಯವರಿಗೆ ಕೊಡಲಿಕ್ಕಾಗಿರುತ್ತೆ. ಸೊ ಅದರಿಂದ ಅದಕ್ಕೆ ಅವರು ಪರ್ಮಿಷನ್ನ ಕೊಟ್ಟಿದ್ದಾರೆ ಅಂದರೆ ಅದು ಇಂಡೈರೆಕ್ಟ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಅಥವಾ ಕೃಷಿಗೆ ಏನು ನೀಡಲಾಗಿತ್ತು ವ್ಯವಸಾಯ ಮಾಡಲಿಕ್ಕೆ ಏನು ಸರ್ಕಾರದಿಂದ ಜಮೀನನ್ನು ನೀಡಲಾಗಿತ್ತು ಅದನ್ನು ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ಇನ್ನು ಮುಂದೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದನ್ನು ನೀಡಿದಂತೆ ಆಗತ್ತೆ. ಸೊ ಹಾಗಾಗಿ ಮೂಲ ಮಂಜೂರುದಾರರು ಏನು ಸರ್ಕಾರದಿಂದ ಪಡ್ಕೊಂಡಿರ್ತಾರೆ ಜಮೀನು ಅಥವಾ ಮೂಲ ಮಂಜೂರುದಾರರು ಇಲ್ಲದೇ ಇದ್ದರೆ ಅವರ ಕಾನೂನುಬದ್ಧ ವಾರಸುದಾರ ಏನಿರ್ತಾರೆ ಅವರು ಸರ್ಕಾರದಿಂದ ಏನು ಜಮೀನನ್ನು ಪಡ್ಕೊಂಡಿರ್ತಾರೆ ಅಂಥ ಸೊತ್ತನ್ನು ಅವರು ಕಾನೂನು ರೀತಿಯಲ್ಲಿ ಮಂಜೂರನ್ನು ಮಾಡಿ ನಿವೇಶನಗಳನ್ನು ಹಂಚಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ನಿವೇಶನಗಳನ್ನು ಮಾಡಿದ್ದಾರೆ ಅಂತಂದು ಮಾತ್ರಕ್ಕೆ ಇಲ್ಲಿ ಒಂದು ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬೇಕು. ಅದು ಕಾನೂನು ರೀತಿಯಲ್ಲಿ ಅವರು ಮಂಜೂರಾತಿಯನ್ನು ಅನುಮತಿಯನ್ನು ಪಡ್ಕೊಂಡಿದ್ದಾರೆ ನಿವೇಶನ ಮಾಡಲಿಕ್ಕೆ ಕನ್ವರ್ಷನ್ ಮಾಡಲಿಕ್ಕೆ ಅನ್ನೋದನ್ನು ನೀವು ತಗೊಂಡಿರೋಂಥ ಸೊತ್ತುಗಳಾಗ್ಬೋದು ಅಥವಾ ಮುಂದೆ ತಗೊಳ್ಳೋಂಥ ಸೊತ್ತುಗಳಿಗಾಗ್ಬೋದು ಕೂಲಂಕುಷವಾಗಿ ಪರಿಶೀಲಿಸಿ ಅಥವಾ ನಿಮಗೆ ಗೊತ್ತಿರುವಂಥ ಅಥವಾ ನಿಮ್ಮ ಹತ್ರ ಇರುವಂಥ ಅಥವಾ ಯಾವುದೇ ಒಬ್ಬ ಕಾನೂನಿನ ಸಲಹೆ ತಿಳುವಳಿಕೆ ಇರುವಂಥವ್ರ ಹತ್ರ ಸಲಹೆಯನ್ನು ಪಡ್ಕೊಳ್ಳಿ. ಅದು ಮುಂದೆ ನಿಮಗೆ ಈ ಕಾನೂನಿನ ತೊಡಕು ಇವೆಲ್ಲನೂ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕಾನೂನಿನ ಅರಿವಿರುತ್ತೆ. ಆ ಸೊತ್ತನ್ನು ಅವರು ಹೇಳಿದ ರೀತಿಯಲ್ಲಿ ಒಪ್ಕೋಬೇಕು ಅಂತಲ್ಲ, ಕಾನೂನಿನ ಒಂದು ಸಲಹೆಯನ್ನು ಪಡ್ಕೊಂಡ್ರೆ ತುಂಬ ಉತ್ತಮ. ಸೊ ಕನ್ವರ್ಷನ್ ಆಗಿರೋಂಥ ಜಮೀನನ್ನು ತಗೊಳ್ಳೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಅದು ಕನ್ವರ್ಷನ್ ಆಗಿದೆಯಾ ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ನೋಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಅವರ ಜಮೀನುಗಳಿರ್ತದೆ, ಅವರೇ ರೆವಿನ್ಯೂ ಆಗಿ ಒಂದಷ್ಟು ರಸ್ತೆಯನ್ನು ಬಿಟ್ಬಿಟ್ಟು ಒಂದಷ್ಟು ಪಾರ್ಕ್ಗೋ ಅಥವಾ ಟ್ಯಾಂಕ್ಗೋ ಬಿಟ್ಬಿಟ್ಟು ಮಿಕ್ಕಿದ್ನೆಲ್ಲ ಸೈಟ್ ಅಂತಂತೇಳಿ ಅವರೇ ಕಲ್ಲುಗಳನ್ನು ನೆಟ್ಬಿಟ್ಟು ಮಾರಾಟ ಮಾಡಿರ್ತಾರೆ. ಸೊ ಅಂಥದ್ದು ಬರೋದಿಲ್ಲ. ಆ ಥರದಲ್ಲಿ ಏನಾದರೂ ರೆವಿನ್ಯೂ ಸೈಟ್ಗಳನ್ನು ನೀವು ತೊಗೊಂಡಿದ್ರೆ ಅದ್ರ ಮೇಲೂ ಕೂಡ ಅವರು PTCL ಅಂಡರ್ನಲ್ಲಿ ಅರ್ಜಿಯನ್ನು ಹಾಕ್ಬೋದು. ಅದು ಕೂಡ PTCL ಬರುತ್ತೆ. ಯಾಕೆಂದರೆ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅವರು ನಿವೇಶನ ಮಾಡಿರಲ್ಲ. ದಟ್ ಮೀನ್ಸ್ ಕನ್ವರ್ಷನನ್ನು ಲೀಗಲ್ಲಿ ಮಾಡಿರೋದಿಲ್ಲ ಅನ್ನೋದಿಲ್ಲಿ ಮುಖ್ಯವಾಗಿರುತ್ತೆ. ಸೊ ಮೂಲ ಮಂಜೂರುದಾರರು ಲೀಗಲ್ಲಿ ಕನ್ವರ್ಷನನ್ನು ಮಾಡಿದರೆ ಅಂಥ ಸೊತ್ತ ಮೇಲೆ ಮೂಲ ಮಂಜೂರುದಾರರಾಗಲಿ ಅಥವಾ ಅವರ ವಾರಸುದಾರರಾಗಲಿ PTCL ಅಂಡರ್ನಲ್ಲಿ ಅರ್ಜಿಯನ್ನು ಹಾಕಿ ರೆಸ್ಟೋರನ್ನು ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಮೂಲಕ ಸ್ಪಷ್ಟಪಡಿಸ್ಬೋದಾಗಿರುತ್ತೆ. ಸೊ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತ ಆಗಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಅಥವಾ ಲೀಗಲ್ ಒಪಿನಿಯನು ಬೇಕು ಅಥವಾ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದರೆ ಲೀಗಲ್ ಅಡ್ವೈಸ್ ಫೀಸನ್ನು ಪೇ ಮಾಡಿ ನೀವು ಅದರ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ.